ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ತ್ರಾಸಿ ಗಂಗೊಳ್ಳಿ ರಸ್ತೆ ಈ ವರ್ಷದ ಮಳೆಗಾಲದ ಮಳೆಯಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಬಹಳ ದಿನದಿಂದ ರಸ್ತೆಯ ಗುಂಡಿಗಳನ್ನು ಮುಚ್ಚಲು ಲೋಕೋಪಯೋಗಿ ಇಲಾಖೆಗೆ ಹಾಗೂ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದರು. ಇದೀಗ ಗುಂಡಿ ಮುಚ್ಚುವ ಕೆಲಸಗಳಿಗೆ ಲೋಕೋಪಯೋಗಿ ಇಲಾಖೆಯು ಆರಂಭಿಸಿದ್ದು ಕೇವಲ ತೋರಿಕೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದರು. ಸದ್ಯ ಈ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಿದ ಲೋಕೋಪಯೋಗಿ ಇಲಾಖೆ ಕೇವಲ ತೋರಿಕೆಯ ಕೆಲಸವನ್ನ ಮಾಡುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. 3 ಕಿಲೋಮೀಟರ್ ಗುಂಡಿ ಮುಚ್ಚುವ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿ. ರಸ್ತೆ ಗುಂಡಿಗೆ ಡಾಂಬರ್ ಮಿಶ್ರ ಜಲ್ಲಿ ಎರಚುವ ಮೂಲಕ ಕೇವಲ ತರಾತುರಿಯಲ್ಲಿ ಕಾಮಗಾರಿ ಮುಗಿಸುವ ಆತುರ ಅಲ್ಲಿ ಕಾಣುತ್ತಿತ್ತು. ಇಂತಹ ಕಳಪೆ ಕಾಮಗಾರಿ ಅರಿತ ಸ್ಥಳೀಯ ಯುವಕರು ಹಾಗೂ ಸ್ಥಳೀಯರಲ್ಲಿ ಒಬ್ಬರಾದ ರವಿ ಪೂಜಾರಿ ಗುಜ್ಜಾಡಿಯವರು ಲೋಕೋಪಯೋಗಿ ಇಲಾಖೆಯ ಕುಂದಾಪುರ ವಲಯದ ಸಹಾಯಕ ಇಂಜಿನಿಯರ್ ರಾಮಣ್ಣಗೌಡ ಅವರನ್ನ ರಸ್ತೆ ಗುಂಡಿ ಮುಚ್ಚುವ ಕಳಪೆ ಕಾಮಗಾರಿಯ ಬಗ್ಗೆ ಆಕ್ರೋಶ ಹೊರಹಾಕಿದ್ರು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ಹಾಗೂ ದಲಿತ ಮುಖಂಡ ಸತೀಶ್ ಕಂಚಗೋಡು ಅವರು ಇಂತಹ ಕಳಪೆ ಕಾಮಗಾರಿ ಮಾಡಲು ಗುತ್ತಿಗೆದಾರರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರ ಜೊತೆ ಮಾತನಾಡಿ ಕಾನೂನು ಕ್ರಮಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ಲೋಕೋಪಯೋಗಿ ಇಲಾಖೆಯ ಕುಂದಾಪುರ ವಲಯದ ಸಹಾಯಕ ಇಂಜಿನಿಯರ್ ರಾಮಣ್ಣಗೌಡ ಅವರು ಮಾತನಾಡಿ, ನಾನು 4 ತಿಂಗಳ ಹಿಂದೆ ಕಾರ್ಯನಿರ್ವಹಿಸಲು ಬಂದಿದ್ದೇನೆ. ಹಿಂದೆ ಇದರ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ಮುಂದಿನ ದಿನದಲ್ಲಿ ಗುಣಾತ್ಮಕ ಮಟ್ಟದ ಕಾಮಗಾರಿ ಮಾಡದಿದ್ದರೆ ಯಾವುದೇ ಮುಲಾಜಿಲ್ಲದೆ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಸ್ಥಳೀಯರಿಗೆ ಭರವಸೆಯನ್ನ ನೀಡಿದರು. ಅಲ್ಲ ನಾವು ಒಂದು ತಿಂಗಳಿಗಾದ್ರೆ ಹಂಚಿ ನೋಡಿ ಹಾಕಂತಿತ್ತು ಸರ್, ಅದು ವೇಸ್ಟ್. ಈಗ ನೋಡಿ ಸರ್, ಅದು ಹಾಗೆ ರೈಲ್ ಬನ್ನಿ ಕಿತ್ತು ಬರ್ತದೆ. ರೋಡ್ ಇದು ರೋಡ್ ಸರ್, ಅದು ಅಡ್ಜಲ್ಲ ಸರ್, ಇದು ರೋಡ್ ರೋಡ್ ಹಿಂಗೆ ಸರ್, ಇದನ್ನು ಫಿಲಪ್ ಮಾಡಬೇಕು. ನೀವು ರಿಪೇರಿ ಅಂತ ಬಂದ ನಂತರ ಆ್ಯಕ್ಚುಲಿ ಇದನ್ನು ಫಿಲಪ್ ಮಾಡಬೇಕು. ಇದು ರೋಡ್ ಇಲ್ಲಿಗೆ ಎಂಡಲ್ಲ ಸರ್, ಇಲ್ಲಿ ಸರ್ ನಮ್ಮದು ನಿಮಗೆ PW ರೋಡ್ ಸ್ಯಾಂಕ್ಷನ್ ಆಗಿದೆ. ಎಲ್ಲಿ ರಾಮ ಮಂದಿರದಿಂದ ತ್ರಾಸಿ ತನಕ ಕೊಡ್ಪಡಿ, ಅದು ಕೊಡ್ಪಡಿ ತ್ರಾಸಿಗೆ ಅಂತಲೂ ಇಲ್ಲ. ಬಟ್ ನೀವು ಹಾಕ್ತಿರೋದು ಸರಿ ಇಲ್ಲ. ಏನು ಡ್ಯಾಮೇಜ್ ಇಲ್ಲ, ನೀವು ನಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ರಿ. ಡ್ಯಾಮೇಜ್ ಆಗಲ್ಲ ಅಂತ ಗ್ಯಾರಂಟಿ ಕೊಡ್ತಾ ಇದ್ದೀರಿ. ಡ್ಯಾಮೇಜ್ ಅಂತಂದ್ರೆ ಇದು ವರ್ಷದಲ್ಲಿ ಪ್ರತಿ ವರ್ಷ ಈಗ ಬರುವ ನಾನು ಕೇಳ್ತಿರೋದು ಅದಲ್ಲ ಸರಿ. ಇದನ್ನ ಮಾಡ್ತಾ ಬರ್ತದೆ, ನೀವು ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಇದನ್ನು ನಾವು ಒಪ್ಕೊಳ್ಳೋದು. ಎಷ್ಟು ಬರ್ತದೆ? 1 ವರ್ಷ ಹಂಗೆ ಬರ್ಬೋದು ಗ್ಯಾರಂಟಿ ಸರ್. ಯಾರು ಒಂದು ಅಲ್ಲ, ಇದು ಈಗ 6 ತಿಂಗಳು ಸರ್. 6 ತಿಂಗಳಲ್ಲ, 3 ತಿಂಗಳು. 3 ತಿಂಗಳದ ವಿಚಾರ ಅಲ್ಲ, 1 ತಿಂಗಳು ಬರ್ತದೆ. 1 ತಿಂಗಳದ ವಿಚಾರ ಅಲ್ಲ. ನೀವು ನೋಡಿ 1 ತಿಂಗಳು ಬಿಟ್ಟು ನನ್ನನ್ನು ಕರೀರಿ. ನೀವು 1 ತಿಂಗಳು ಬರ್ತದೆ, 6 ತಿಂಗಳು. ನಾನು ಕೇಳೋದು ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ. ನಾನು ಅದಕ್ಕೆ ಹೇಳ್ಕೊಡ್ತಾ ಎಷ್ಟು ಟೈಮಲ್ಲಿ ಬರ್ಬೋದು ನೀವು ಕೇಳಿ. ನಮ್ಗೆ 1 ತಿಂಗಳಾದ್ಮೇಲೆ ಕೇಳಿ, 2 ತಿಂಗಳಾದ್ಮೇಲೆ ಕೇಳಿ. ಇಲ್ಲ, ನೀವು 1 ತಿಂಗಳಾದ್ರೆ ಹಾಕುದೇ ಬೇಡ ಅಂತ ಹೇಳ್ತಿರ್ಲಿ. ನಾವೀಗ ಇಲ್ಲಿ ನಾವು ಈ ಪರಿಸರದ ವ್ಯಕ್ತಿಗಳಾಗಿ ನಾವು ಕೇಳೋದು ನೀವು ಹಾಕುದೇ ಬೇಡ ಅಂತ. 1 ತಿಂಗಳಾದ್ರೆ ಹಾಕುದು ಬೇಡ. ನಾವು 6 ತಿಂಗಳಿಂದ ಹೊಂಡದಲ್ಲೇ ಇತ್ತು. ಈಗ ಸರಿ, ನೀವು 6 ತಿಂಗಳಿಂದ ಹೊಂಡದಿಂದ ಇತ್ತು. ಈಗ 6 ತಿಂಗಳು ಆದ್ಮೇಲೆ ನನಗೆ ಕೇಳಿ ಅಲ್ಲ. ನಾನು ಕೇಳ್ತಿರೋದು ಎಷ್ಟು ಟೈಮ್ ವರೆಗೆ ಬರ್ಬೋದು ಅಂತ. ಬರ್ತದೆ ಇದು ಎಷ್ಟು ಟೈಮ್ ಇದು ನೋಡಿ. ನೀವು ನನ್ಗೆ ಹಂಗೆಲ್ಲ ನೀವು ಮಾಡಿದಿರಲ್ಲ ಸರ್, ಮಸ್ತ್ ಮಾಡಿದ್ದೀರಾ, ನಿಮ್ಗೆ ಗೊತ್ತಿದೆ ಸರ್. ನಾನು ಕೇಳ್ತಿರೋ ಅದಕ್ಕೆ ನೀವು ನೋಡಿದೀನಿ ಬರಲ್ಲ ಅಂತ ಕೇಳ್ತಾ ಇದ್ದೀನಿ. ನಾನು ಬರುತ್ತೆ ಇಲ್ವೋ ಕೇಳ್ತಿರೋದು. ನನಗೆ ಬರ್ತದೆ ಇದು. ಎಷ್ಟು ಟೈಮ್ ವರೆಗೆ ಬರುತ್ತೆ ಸರ್ ನೋಡಿ. ನೀವು ನೆಕ್ಸ್ಟ್ ಮಳೆವರೆಗೂ ಕೇಳಿ. ನನಗೆ 1 ವರ್ಷ ಹೋದ ಇನ್ನು ಜೂನ್ ತನಕ ಮೇಲೆ. ಜೂನ್ ತನಕ ಹೇಳ್ತಾ ಇಲ್ಲ, ಏಪ್ರಿಲ್ ತನಕ ತನಕ ಅಲ್ಲ, ಜನವರಿ ತನಕ ಹಂಗೆ ಈ ರೋಡ್ ಎಡ್ಜ್ ಲೈನ್ ಇದೆ. ರೋಡ್ ಎಡ್ಜ್ ಲೈನ್ ಆದ್ರೆ ಹಾಕ್ಲೇಬೇಕು ನೀವು. ಹಂಗಾದ್ರೆ ಈ ರೋಡ್ ಎಡ್ಜ್ ಇದೆ ಎಂಡ್ ಇದು. ಇದೆ ಎಂಡ್. ಹೌದಾ? ಹಂಗಾದ್ರೆ ಅದೆಲ್ಲ ಅಗ್ಲ ಬಂತು, ಇಲ್ಲ ಕಮ್ಮಿ ಆಯ್ತು. ಅದನ್ನೇ ಇದು ಲೈನ್ಗೆ ಒಂದು ಲೈನ್ ತಗೊಳ್ಳುವಾಗ ಎಲ್ಲ ಅಗಲ ಬಂತು. ಇದು ಅಗ್ಲ ಇದೆ, ಇದು ಕಮ್ಮಿ ಆಗತ್ತೆ. ಇಲ್ಲಿ ಒಳ ಬಂತು ಒಂದು ಇಷ್ಟಿಷ್ಟೆಲ್ಲ. ನೀವು ಅದಕ್ಕೆ ಹೇಳಿ, ನೀವು ಹೇಳಿದ ಹಂಗಲ್ಲ ಸರ್. ಅದು ಆ್ಯಕ್ಚುಲಿ ರೋಡ್ ಬಿಡ್ತಿ ಎಷ್ಟಿದೆ ಈಗ ನಿಮ್ಮ PW ರೋಡ್ ಬಿಡ್ತಿ ಎಷ್ಟಿದೆ ನಿಮ್ಗೆ ಕೊಟ್ಟಿರೋದು, ಅದ್ರ ಪ್ರಕಾರ ನೀವು ಮಾಡ್ಬೇಕು ತಾನೆ. ಈಗ ರೋಡ್ ವ್ಯವಸ್ಥೆ ಎಷ್ಟಿದೆ ಅಲ್ಲೇ ತೋರಿಸ್ತಾ ಇದೆ, ಅದ್ರ ಪ್ರಕಾರ ಮಾಡ್ತಾ ಇದೀವಿ ನಾವು. ಇದನ್ನ ನೋಡೋದಲ್ಲ, ಇದಕ್ಕಿಂತ ಒಂದು ಸೆಟ್ ತುಂಬ ಒಳಗೆ ಹೋಗಿರುತ್ತೆ, ಒಂದು ಸೆಟ್ ಮುಂದೆ ನೋಡಿ. ನಾನು ಹೇಳೋದು ಕೇಳಿ, ಪ್ಯಾಚ್ ವರ್ಕ್ ಅಲ್ಲಿ ಹಾಗೆ ಮಾಡೋದಿಲ್ಲ. ಹೊಸದು ವರ್ಕ್ ಅಲ್ಲಿ ನಾವು ಲೈನ್ ತಗೊಂಡು ಹೋದ್ರೆ ಸರಿ ಮಾಡಿ. ಚೂರು ಹೋದ್ರೆ ಮಾಡಲ್ಲ, ಚೂರು ಹೋದ್ರೆ ಮಾಡ್ತಾ ಇಲ್ಲ. ಹೊಸದು ಮಾಡುವಾಗ ಲೈನ್ ಕಟ್ಕೊಂಡೇ ಮಾಡ್ತೀವಿ. ಅದಕ್ಕೆ ಹೇಳಿ, ನೀವು ರೋಡ್ ಬಿಡ್ತು ಕಂಡು ನೋಡಿ ಮಾಡೋದು. ಅದಕ್ಕೆ ಕೇಳಿದ್ದು ನನಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ಬಟ್ ನಿಮ್ಮದ ಕೇಳೋದು ಯಾಕಂದ್ರೆ ನಾಳೆ ಇನ್ನೊಬ್ಬರಿಗೆ ಹೇಗಿದೆ ಅಂತಂದ್ರೆ ನಾವು ತಿಳ್ಕೊಂಡಿದೀವಿ. ನಾನು ತಿಳ್ಕೊಂಡಿದ್ದಕ್ಕಾದ್ರೆ ನಿಮ್ಮ ಹತ್ರ ಕೇಳೋದೇ ಇಲ್ಲ. ಕೇಳಿ ತಪ್ಪಿಲ್ಲ. ಇಲ್ಲಿ ನೋಡಿ, ಅವ್ರು ಎಂತ ಕೇಳಿದ್ದು, ನೀವು ಹೇಳಿದ್ರಿ ಬರ್ತದೆ ಅಂತೇಳಿ. ಎಷ್ಟು ಟೈಮ್ ಬರ್ತದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದು. ಹೇಳ್ತಾ ಇರೋದು ಈಗ ಟೈಮ್ ಬರ್ತದೆ ಅಂತಂದ್ರೆ
ಈ ಮೇಂಟೆನೆನ್ಸ್ ವರ್ಕ್ ಉಂಟಲ್ಲ ಇದು ನಿರಂತರ. ಬಟ್ ನಾವು ಮಾಡ್ತಾ ಇರೋದು ವರ್ಕ್ ಇನ್ನೊಂದು ಸಲಕ್ಕೆ ಅಲ್ಲಿ ಬರಬಾರ್ದು, ಪಕ್ಕದಲ್ಲಿ ಈಗ ಬರಲ್ವಾ, ಅಲ್ಲಿ ಬಂದೇ ಬರ್ತದೆ. ಹಳೆ ಸರ್ಫೇಸ್ ಇದೆ, ಇದು ಹಾಕಿ ಸರ್ ಒಂದು ವಿಷಯ ಗೊತ್ತಾ, ಇದನ್ನ ಹಾಕಿ ಏನು ಹೆಚ್ಚು ಹೊತ್ತಾ ಇಲ್ಲ. ನೀವು ಹಾಕಿ ಒಂದು 3-4 ತಿಂಗಳಾಗಿತ್ತಾ? ಲಾಸ್ಟ್ ಟೈಮ್ ಹಾಕಿದ್ದು ಯಾವಾಗ ಹಾಕಿತ್ತು? ಮಳೆಗಾಲ ಮೊದಲು ಹಾಕಿದ್ದು. ಒಂದು ನನ್ನ ಹತ್ರ ಪ್ರೂಫ್ ಇದೆ, ಇಲ್ಲಿ ಹಾಕಿದ್ದು GPS ಫೋಟೋ ಇದೆ. ಯಾವಾಗ ಹಾಕಿದ್ದು? ಅಲ್ಲ ಒಂದು ನಿಮಿಷ ನಾನು ಗಲಾಟೆ ಮಾಡ್ತಾ ಇಲ್ಲ. ಯಾವಾಗ ಅಲ್ಲ ಒಂದು ನಿಮಿಷ ಗಲಾಟೆ. 1 ವರ್ಷ 1.5 ತಿಂಗಳಾಗಿದೆ. 1 ವರ್ಷ 1.5 ತಿಂಗಳ ಒಂದು ಪ್ಯಾಚ್ ವರ್ಕ್ ಅಲ್ಲ ಅಲ್ಲ ಪ್ಯಾಚ್ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಮೇಂಟೆನೆನ್ಸ್ ಅಲ್ಲ ಒಂದು ನಿಮಿಷ ಮೇಂಟೆನೆನ್ಸ್ ಯಾರು ಮಾಡೋದು ಅದು? ಸರ್ ಒಂದು ನಿಮಿಷ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಅಣ್ಣ. 1 ವರ್ಷ ಮಾತ್ರ ಇರೋದು. ಒಂದು ರೋಡ್ ಅಲ್ಲ ಒಂದು ಅಲ್ಲಿ ಏನಾಗಿದೆ ಅಂದ್ರೆ ನಾವು ಪ್ಯಾಚ್ ಹಾಕಿದ ಪಕ್ಕದ ಜಾಗದಲ್ಲಿ ಹೋಲ್ ಬಿದ್ದಿದೆ, ಅದಕ್ಕೆ ನಾವು ಹೇಗೆ ಜವಾಬ್ದಾರಿ ಆಗ್ತೀವಿ? ಈಗ ಒಂದು ಇದಿಷ್ಟು ನಾವು ಕವರ್ ಮಾಡ್ಕೊಂತೀವಿ, ಅಲ್ಲಿ ಹೋಲ್ ಬೀಳುತ್ತೆ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ? ನೀವು ಪ್ಯಾಚ್ ಮಾಡೋ ಸರಿ ಇದೆ. ನಾವು ಪ್ಯಾಚ್ ಅದು ಸೈಡಿಗೆ ಹೋಲ್ ಬಿದ್ದ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದು? ಅಲ್ಲ ನೀವು ಪ್ಯಾಚ್ ಮಾಡೋ ಸರಿ ಇದೆ. ಎಲ್ಲ ಕಡೆ ಇದೆ, ನಾವು ನೀವು ಎಲ್ಲ ಕಡೆ ರಿಪೋರ್ಟ್ V4 ನ್ಯೂಸ್ ಬೈಂದೂರು.